ಬೆಂಗಳೂರಿನಲ್ಲಿ ಎಟಿಎಂ ವಾಹನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂಎಸ್ ಕಂಪನಿಯ ಸಿಬ್ಬಂದಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಎಂಎಸ್ ಕಂಪನಿಯ ಸಿಬ್ಬಂದಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡ್ರೈವರ್ ಸೇರಿದಂತೆ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ದರೋಡೆ ಹಿಂದೆ ಹಲವು ಅನುಮಾನ ಇದ್ದ ಹಿನ್ನೆಲೆ ಸಿಬ್ಬಂದಿಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ದರೋಡೆ ನಡೆದಾಗ ಇಬ್ಬರು ಗನ್ಮ್ಯಾನ್ ಕೂಡ ಅಲ್ಲೇ ಇದ್ರು. ಅನುಮಾನ ಬಂದಾಗ ಯಾಕೆ ಅವರು ಮೌನವಾಗಿದ್ರು? ಡ್ರೈವರ್ ಕೂಡ ಅವರನ್ನ ಯಾಕೆ ಫಾಲೋ ಮಾಡ್ದ? ಅನುಮಾನ ಬಂದಾಗ ಯಾಕೆ ಕಂಪನಿಗೆ ಮಾಹಿತಿಯನ್ನ ನೀಡಲಿಲ್ಲ? ಸುಮಾರು 4 ರಿಂದ 5 ಕಿಲೋಮೀಟರ್ ಫಾಲೋ ಮಾಡಿದ್ದಾರೆ ಸಿಬ್ಬಂದಿಗಳು. ದರೋಡೆ ನಡೆದ 15 ರಿಂದ 20 ನಿಮಿಷಗಳ ನಂತರ ಪೊಲೀಸರಿಗೆ ಅವರು ವಿಚಾರ ಮುಟ್ಟಿಸ್ತಾರೆ ಈ ತರ ಆಗಿದೆ ಅಂತೇಳಿ. ಹೀಗಾಗಿ ಸಿಬ್ಬಂದಿಗಳ ಮೇಲೇನೆ ಸಾಕಷ್ಟು ಅನುಮಾನ ಹುಟ್ಕೊಳ್ತಾ ಇದೆ. ಈ ಕಾರಣಕ್ಕಾಗಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. 4 ಜನ ಸಿಬ್ಬಂದಿಗಳಿರ್ತಾರೆ ಸಿಎಂಎಸ್ ವಾಹನದಲ್ಲಿ. ಒಬ್ಬ ಡ್ರೈವರು, ಇಬ್ರು ಗನ್ಮ್ಯಾನು, ಒಬ್ಬ ಎಟಿಎಂ ಹಣ ಹಾಕುವಂತ ಸಿಬ್ಬಂದಿ. ಇವರಿಷ್ಟು ಜನ ಗನ್ಮ್ಯಾನ್ ಇದ್ರೂ ಕೂಡ ಯಾಕೆ ಅವ್ರು ಸೈಲೆಂಟ್ ಆಗಿದ್ರು? ಆಮೇಲೆ ಇವಾಗ ಅನುಮಾನ ಬಂತು ಅಂತ ಅನ್ಕೊಳ್ಳಿ, ಇಮಿಡಿಯೇಟ್ ಆಗಿ ಏಜೆನ್ಸಿಯ ಮುಖ್ಯಸ್ಥರು ಯಾರಿರ್ತಾರೆ ಅಥವಾ ಅವ್ರಿಗೆ ಸಂಬಂಧಪಟ್ಟಂತವರಿಗೆ ಅಥವಾ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ಬೋದಿತ್ತು. ಬಟ್ ಇದು ಯಾವುದು ಕೂಡ ಇಲ್ಲಿ ಮಾಡಿಲ್ಲ. ಒಂದ್ ಕಡೆ ಆ 7 ಜನ ಏನು ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ ದರೋಡೆಕೋರರು, ಅದರ ಜೊತೆಗೆ ಈಗ ಈ ವಾಹನದಲ್ಲಿ ಇದ್ದಂತಹ ಸಿಬ್ಬಂದಿಗಳ ಮೇಲೂ ಕೂಡ ಅನುಮಾನ ಹುಟ್ಕೊಳ್ತಾ ಇದೆ. ಕಾರಣ ಘಟನೆ ನಡೆದು ಬಹಳ ಸಮಯ ಆದರೂ ಕೂಡ ಅವರು ಪೊಲೀಸರಿಗೆ ವಿಚಾರ ಮುಟ್ಟಿಸಿರೋದಿಲ್ಲ, ಅಥವಾ ಇವರು ಏನಾದರೂ ಈ ಒಂದು ರಾಬರಿ ಕೇಸಲ್ಲಿ ಭಾಗಿಯಾಗಿದ್ದಾರೆ, ಇವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಆಯಾಮದಲ್ಲೂ ಕೂಡ ಸದ್ಯ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅವರನ್ನ ವಶಕ್ಕೆ ಪಡೆದು ಒಂದಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಕೆಲಸ ಕೂಡ ಆಗ್ತಾ ಇದೆ. ನಿಮಗೆ ಡೌಟ್ ಬಂದಾಗ ನೀವು ಯಾಕೆ ಸೈಲೆಂಟ್ ಆಗಿದ್ರಿ? ನೀವು ಅಟ್ಲೀಸ್ಟ್ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡ್ಬೋದಿತ್ತು, ಅಥವಾ ನಿಮ್ಮ ಏಜೆನ್ಸಿ ಅವರಿಗೆ ಯಾರಿಗಾದ್ರೂ ಇನ್ಫಾರ್ಮೇಶನ್ ಕೊಡ್ಬೋದಿತ್ತು. ಹೀಗಾಗಿ ಸಿಎಂಎಸ್ ಕಂಪನಿಯ ಸಿಬ್ಬಂದಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಅತ್ತ ಆ 7 ಮಂದಿ ದರೋಡೆಕೋರರ ಬೆನ್ನಟ್ಟಿದ್ದಾರೆ ಪೊಲೀಸರು. ಆ ಇನೋವಾ ಕಾರ್ ಏನಿದೆ, ಅವ್ರು ಯೂಸ್ ಮಾಡಿದಂಥ ನಂಬರ್ ಪ್ಲೇಟ್ ಏನಿದೆ ಅದು ಕೂಡ ಫೇಕು. ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸ್ಕೊಂಡು ಬಂದಿರ್ತಾರೆ. ಅದು ಯಾವುದೋ ಮಾರುತಿ ಸ್ವಿಫ್ಟ್ ಕಾರ್ಗೆ ಸಂಬಂಧಪಟ್ಟಂತ ರಿಜಿಸ್ಟ್ರೇಷನ್ ನಂಬರ್ ಅದು. ಆ ಫೇಕ್ ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಂಡು ಸಾಲದಕ್ಕೆ ಅವರು ಅಧಿಕಾರಿಗಳು ಅಂತೇಳಿ, RBI ಆಫೀಸರ್ಗಳು ಅಂತೇಳಿ ಒಂದು ಚೂರು ಡೌಟ್ ಬರಬಾರ್ದು. ಯಾಕಂತಂದ್ರೆ ಈಗ ಪಕ್ಕ ಪ್ಲಾನ್ ಮಾಡ್ಕೊಂಡೆ ಅವ್ರು ಬಂದಿರ್ತಾರೆ, ಅವರು ಗಮನಿಸಿರ್ತಾರೆ. ಇದು ಹೇಳಿ ಕೇಳಿ ಈಗ ಆಲ್ ಆಫ್ ಎ ಸಡನ್ ಬಂದು ಈ ಥರ ನಿಲ್ಲಿಸಿ ಅವ್ರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೊಂದಷ್ಟು ತಯಾರಿ ನಡೆದಿರುತ್ತೆ. ಯಾವ ರೀತಿಯಾಗಿ ಅವರು ಅಡ್ಡ ಹಾಕಬೇಕು, ಏನು ಕೇಳಬೇಕು, ಅವ್ರಿಗೆ ಡೌಟ್ ಬರದೇ ಇರುವಂಥ ನಿಟ್ಟಿನಲ್ಲಿ ಹೇಗೆ ಅವರು ರಾಬರಿ ಮಾಡಬೇಕು ಅಂತೇಳಿ ಪಕ್ಕ ಪ್ಲಾನ್ ಮಾಡಿಕೊಂಡು ಸ್ಕೆಚ್ ಹಾಕಿರ್ತಾರೆ ಇವರು. ಅದೇ ಸ್ಕೆಚ್ನ ಪ್ರಕಾರ ಅವರು ಬಂದು ಕಾರನ್ನು ಅಡ್ಡಗಟ್ಟಿ ಅದರಲ್ಲಿದ್ದಂಥ ಹಣವನ್ನು ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಲ್ಲಿ 7 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ದರೋಡೆಕೋರರ ಚೇಸಿಂಗ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಎಂಎಸ್ ವಾಹನವನ್ನ ಹಿಂಬಾಲಿಸಿದೆ ಇನೋವಾ ಕಾರು. ಅದೇ ಕಾರ್ನಲ್ಲಿ ರಾಬರಿ ಮಾಡಿದಂತಹ ದರೋಡೆಕೋರರಿರ್ತಾರೆ. ಸಿಸಿಟಿವಿಯಲ್ಲಿ ದರೋಡೆಕೋರರ ಚಲನವಲನ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ. ದರೋಡೆಕೋರರ ಚೇಸಿಂಗ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಎಂಎಸ್ ವಾಹನವನ್ನ ಹಿಂಬಾಲಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಸಿಸಿಟಿವಿ ಫುಟೇಜ್ ಇದು. ಗೌರ್ಮೆಂಟ್ ಆಫ್ ಇಂಡಿಯಾ ಅಂತೇಳಿ ಸ್ಟಿಕ್ಕರ್ ಇದೆ. ಆಮೇಲೆ ಫೇಕ್ ನಂಬರ್ ಪ್ಲೇಟ್ ಏನಿದೆ ಅದು ಕೂಡ ತೋರಿಸ್ತಾ ಇದೀವಿ. KA03 ಆ ನಂಬರಿನ ರಿಜಿಸ್ಟ್ರೇಷನ್ ನಂಬರಿನ ಕಾರು. ಇದೇ ಕಾರ್ನಲ್ಲಿ ಅವರು ಬಂದಿರ್ತಾರೆ. ಚೇಸ್ ಮಾಡ್ತಾ ಇರುವಂತಹ ದೃಶ್ಯ ಅಲ್ಲಿದ್ದಂಥ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಒಂದು ಕಡೆ ನಾನಾ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಆಮೇಲೆ ಎಕ್ಸ್ಕ್ಲೂಸಿವ್ ಫುಟೇಜ್ ತೋರಿಸ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ. ಮೊದಲಿಗೆ ಸಿಎಂಎಸ್ ವಾಹನ ಹೋಗುತ್ತೆ, ಅದಾದ್ಮೇಲೆ ಅದರ ಹಿಂದ್ಗಡೆ ಹೋಗ್ತಾ ಇದೆ ಇನೋವಾ ಕಾರ್. ಈಗ ಅಲ್ಲಿ ಪಾಸ್ ಆಯ್ತಲ್ಲ, ಅದು ಸಿಎಂಎಸ್ ವೆಹಿಕಲ್. ಅದು ಅದರ ಹಿಂದೆಗಡೆನೇ ಹೋಯ್ತು ನೋಡಿ ಇನೋವಾ ಕಾರು. ಅದು ರಾಬರಿ ನಡೆಯೋದಕ್ಕಿಂತ ಮುಂಚೆ ಫಾಲೋ ಮಾಡ್ತಾ ಇರುವಂತಹ ದೃಶ್ಯಗಳನ್ನು, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 7 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಮುಂದೆ ಸಿಎಂಎಸ್ ವಾಹನ ಹೋಗ್ತಾ ಇರುತ್ತೆ, ಹಿಂದೆ ಇನೋವಾ ಕಾರು ಫಾಲೋ ಮಾಡ್ತಾ ಇರುತ್ತೆ. ಆ ನಂಬರ್ ಪ್ಲೇಟು ಫೇಕು. ಅದರಲ್ಲಿ ಬಂದಂತಹ ನಾವು RBI ಅಧಿಕಾರಿಗಳು ಅಂತ ಹೇಳ್ಕೊಂಡು ಬಂದಿದ್ದವರು ಕೂಡ ಅವರು ಕೂಡ ದರೋಡೆಕೋರರು.
ಅತ್ತ ಈಗ CMS ವೆಹಿಕಲ್ನಲ್ಲಿದ್ದಂತಹ ಸಿಬ್ಬಂದಿಗಳೇನಿದ್ದಾರೆ ಅವ್ರ ಮೇಲೇನೆ ಅನುಮಾನ ಮೂಡ್ತಾ ಇದೆ. ಕಾರಣ ಸಹಜವಾಗಿ ನೋಡಿ, ಈ ಗನ್ಮ್ಯಾನ್ ಯಾಕೆ ಇಟ್ಟಿರ್ತಾರೆ, ಈ ಥರದ್ದು ಏನಾದರೂ ಒಂದು ಸಿಚುವೇಶನ್ ಬಂದಂಥ ಸಂದರ್ಭದಲ್ಲಿ ಅವರು ಫೈರಿಂಗ್ ಮಾಡ್ತಾರೆ, ಅವರಿಗೆ ಅಥವಾ ಶೂಟ್ ಮಾಡ್ತೀನಿ ಅಂತ ಹೇಳಿ ಹೆದರಿಸ್ತಾರೆ. ಬಟ್ ಇವ್ರಿಗೆ ಡೌಟ್ ಬಂದಿದೆ, ಆದರೆ ಆ ಡೌಟ್ನ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ ಅಂತೇಳಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರ ಪೊಲೀಸರ ಮುಂದೆ ಆ ವಾಹನದಲ್ಲಿದ್ದಂತಹ ಸಿಬ್ಬಂದಿಗಳು ಹೇಳ್ತಾ ಇರೋದು. ಯಾಕಂತಂದರೆ ಒಂದು, ಈ ಘಟನೆ ನಡೆದು ಯಾವ ಟೈಮಿಂಗ್ಸಿಗೆ ಅವರು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಅದು ಅವರೇ ಕೊಟ್ಟಿದ್ದಲ್ಲ, ಬದಲಿಗೆ ಅಲ್ಲಿದ್ದಂಥ ಸ್ಥಳೀಯರು ಯಾರೋ ನೋಡಿ ಇಮಿಡಿಯೇಟ್ ಆಗಿ ಅವ್ರಿಗೆ ವಿಚಾರ ಮುಟ್ಟಿಸಿರೋದು. ಈ ಎಲ್ಲ ಸಂಶಯಗಳ ಆಯಾಮದಲ್ಲೂ ಕೂಡ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ.